ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗೃಹ ಬಳಕೆ ಸಿಲಿಂಡರ್ ವಿಷಯವಾಗಿ ಇವತ್ತು ನಾವೊಂದು ಸಭೆಯನ್ನು ಕರೆದಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 26 ಡಿಸ್ಟ್ರಿಬ್ಯೂಟರ್ಸು ಜಿಲ್ಲೆಯಲ್ಲಿ ವಿವಿಧ ತಾಲೂಕುಗಳಲ್ಲಿ, ನಮ್ಮ 8 ತಾಲೂಕುಗಳಲ್ಲಿ, ತಾಲೂಕುಗಳ ವ್ಯಾಪ್ತಿಯಲ್ಲಿ 6 ತಾಲೂಕುಗಳಲ್ಲಿ ವಿವಿಧ ಕಡೆಗಳಲ್ಲಿ ಇದ್ದಾರೆ. ಒಟ್ಟು 27 ಡಿಸ್ಟ್ರಿಬ್ಯೂಟರ್ಗಳು ಇಡೀ ಜಿಲ್ಲೆಯಲ್ಲಿ ಇದ್ದಾರೆ. 6 ತಾಲೂಕುಗಳಲ್ಲಿ ಇದ್ದಾರೆ. ಅದರಲ್ಲಿ ಬಾಗೇಪಲ್ಲಿನಲ್ಲಿ 5 ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ 4 ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಚಿಂತಾಮಣಿಯಲ್ಲಿ 5 ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಗೌರಿಬಿದನೂರಿನಲ್ಲಿ 8 ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಗುಡಿಬಂಡೆ ತಾಲೂಕಿನಲ್ಲಿ 1 ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಶಿಡ್ಲಘಟ್ಟ ತಾಲೂಕಿನಲ್ಲಿ 4 ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಇತ್ತೀಚೆಗೆ ಸ್ವಲ್ಪ ಕೃತಕ ಅಭಾವ ಆಗ್ತಾ ಇದೆ ಅನ್ನೋ ಭಾವನೆ ಜಿಲ್ಲಾಡಳಿತಕ್ಕೆ ಬಂದ ಹಿನ್ನೆಲೆಯಲ್ಲಿ ನಮಗೂ ಕೂಡ ಸೂಚನೆ ಇದೆ. ಯಾವುದೇ ಕಾರಣಕ್ಕೆ ಗ್ಯಾಸ್ಗಳ ಸಪ್ಲೈನಲ್ಲಿ ವ್ಯತ್ಯಯ ಮಾಡುವಂಥದ್ದಿಲ್ಲ. ಇರುವಂಥ 3 ಪ್ರಮುಖ ಕಂಪನಿಗಳೇನಿದ್ದಾವೆ ಅದರಲ್ಲಿ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇದೆ, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಇದೆ, IOC. ಈ 3 ಇಲಾಖೆಯ ಮುಖ್ಯಸ್ಥರಿಗೂ ಕೂಡ ನಾವು ಮಾತಾಡಿದ್ದೇವೆ. ಜಿಲ್ಲೆಯಲ್ಲಿ ಭಾರತ್ ಪೆಟ್ರೋಲಿಯಂದು 6 ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, HPC ಅವ್ರದ್ದು, ಹಿಂದೂಸ್ತಾನ್ ಪೆಟ್ರೋಲಿಯಮ್ಸ್ದು 7 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಅದೇ ರೀತಿ IOCದು 14 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಈ ಥರ ಒಟ್ಟು 6 ತಾಲೂಕುಗಳಲ್ಲಿ 27 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಇವತ್ತು ಒಂದು ಮೀಟಿಂಗು ಕೂಡ ಕರೆದಿದ್ದೇವೆ. ಜಿಲ್ಲಾ ಆಡಳಿತದ ಪರವಾಗಿ ನಾನು ಇಡೀ ನಾಗರಿಕರಿಗೆ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ. ಜಿಲ್ಲೆಯಲ್ಲಿ ಇವತ್ತಿನ ಮಟ್ಟಿಗೆ ನಮ್ಮ ಒಟ್ಟು ಸಿಲಿಂಡರ್ಗಳ ಸ್ಟಾಕ್ ಬಂದು 12,203. ಯೂಶ್ವಲಿ ನಮ್ಮದು ಪ್ರತಿ ವಾರಕ್ಕೆ ಸ್ಟಾಕ್ ಇರ್ತಾ ಇದ್ದಂಥದ್ದು 11,000, 10,000ದಿಂದ 11,000. ಇನ್ನೂ 1,000 ನಮಗೆ ಸ್ಟಾಕ್ ಹೆಚ್ಚಾಗಿದೆ. ಇದು ಮೊದಲನೇ ಅಂಶ. ಎರಡನೇದು, ಈ 3 ಕಂಪನಿಗಳ ಮುಖ್ಯಸ್ಥರಿಗೆ ನಮ್ಮ ಜಿಲ್ಲೆಯಿಂದ ನಾವು ಮಾತಾಡಿದ್ದೇವೆ. ಇವತ್ತು ಡಿಸ್ಟ್ರಿಬ್ಯೂಟರ್ಸ್ನೂ ಕೂಡ ಕರೆಸಿದ್ದೇನೆ. ನಮ್ಮ ಎಲ್ಲ ಜಿಲ್ಲೆಯ ತಹಸೀಲ್ದಾರ್ಗಳಿದ್ದಾರೆ, ಪೊಲೀಸ್ ಅಡಿಷನಲ್ SP ಅವ್ರು ಬಂದಿದ್ದಾರೆ, ಮತ್ತು ಇಡೀ ಪೊಲೀಸ್ ವ್ಯವಸ್ಥೆ ಈ ಒಂದು ಕೃತಕ ಅಭಾವವನ್ನು ಯಾರಾದರೂ ಸೃಷ್ಟಿ ಮಾಡಿದ್ರೆ, ಕಾನೂನನ್ನು ಉಲ್ಲಂಘನೆ ಮಾಡಿ ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ನಡ್ಕೊಂಡ್ರೆ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಜಿಲ್ಲಾಡಳಿತಕ್ಕಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಒಂದು ಪತ್ರಿಕಾ ಪ್ರಕಟಣೆ ಕೂಡ ನಿನ್ನೆ ಹೊರಡಿಸಿದ್ದೀವಿ. ತಮಗೆಲ್ಲ ಗೊತ್ತಿದೆ, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ರೆಗ್ಯುಲೇಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆರ್ಡರ್ 2000 ಅಂತೇಳಿ ಹೇಗೆ ಈ ಗ್ಯಾಸ್ ಸಿಲಿಂಡರ್ಗಳನ್ನು ಸರಬರಾಜು ಮಾಡಬೇಕು, ಏನು ಮಾಡಿದರೆ ಉಲ್ಲಂಘನೆ, ಅದನ್ನು ಕೃತಕಾಭಾವ ಸೃಷ್ಟಿ ಮಾಡಿದ್ರೆ ಏನೇನು ಪೆನಾಲ್ಟಿಗಳಾಗುತ್ತೆ, ಈ ಎಲ್ಲ ಅಂಶಗಳು ಆರ್ಡರ್ನಲ್ಲಿದೆ. ಅದರ ಜೊತೆಗೆ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್, ಅಗತ್ಯ ವಸ್ತುಗಳ ಕಾಯ್ದೆ ಏನಿದೆ, ಆ ಕಾಯ್ದೆನಲ್ಲಿ ಸೆಕ್ಷನ್ 7 ಅಡಿನಲ್ಲಿ ಈ ರೀತಿ ಅಗತ್ಯ ವಸ್ತುಗಳನ್ನು ಬೇರೆ ಉದ್ದೇಶಗಳಿಗೆ, ಅಗತ್ಯ ಉದ್ದೇಶಗಳನ್ನು ಹೊರತುಪಡಿಸಿ ಬೇರೆ ಉದ್ದೇಶಗಳಿಗೆ ಬಳಸಿದವರಿಗೆ ಮತ್ತು ಅದನ್ನು ಪ್ರೋತ್ಸಾಹಿಸಿದವ್ರಿಗೂ ಕೂಡ 7 ವರ್ಷದ ಇಂಪ್ರಿಸನ್ಮೆಂಟ್ ತನಕ ಭಾಳ ಕಠಿಣವಾದಂಥ ಕಾಯ್ದೆ ಇರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ನಮ್ಮ ಉದ್ದೇಶ, ನಾಗರಿಕರು ಯಾವುದೇ ರೀತಿಯ ಗೊಂದಲಕ್ಕೆ ಈಡಾಗುವಂಥದ್ದು ಅವಶ್ಯಕತೆ ಇಲ್ಲ. ಜಿಲ್ಲಾಡಳಿತ, ನಮ್ಮ ತಾಲೂಕು ತಹಸೀಲ್ದಾರ್ಗಳು, ತಾಲೂಕು ದಂಡಾಧಿಕಾರಿಗಳು ಅವರ ನೇತೃತ್ವದಲ್ಲಿ, ಪೊಲೀಸ್ ಇಲಾಖೆಯ ನೇತೃತ್ವದಲ್ಲಿ, ನಮ್ಮ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ ಏನು ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿದ್ದಾರೆ, ಇವರೆಲ್ಲರಿಗೂ ಕೂಡ ಇವತ್ತು ಒಂದು ಮೀಟಿಂಗನ್ನು ಕೂಡ ಕರೆದಿದ್ದೇವೆ. ಮತ್ತೆಲ್ಲ ನಮಗೆ ಅತಿ ಮುಖ್ಯವಾಗಿ ನಮಗೆ ಸಹಕಾರ ಕೊಟ್ಟು ಈ ಸಪ್ಲೈ ಚೈನಲ್ಲಿ ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇರೋವಂಥದ್ದು ನಮ್ಮ ಡಿಸ್ಟ್ರಿಬ್ಯೂಟರ್ಸ್. ಆ 27 ಡಿಸ್ಟ್ರಿಬ್ಯೂಟರ್ಗಳು ಕೂಡ ನಾವು ಜಿಲ್ಲೆಯಿಂದ ಕರೆಸಿದ್ದೇವೆ. ಏನಾಗುತ್ತೆ, ವರ್ಷಕ್ಕೆ 12 ಸಿಲಿಂಡರ್ ಅಂತೆ ಜಿಲ್ಲೆಯಲ್ಲಿ ಸುಮಾರು 18,000, ಒಂದೊಂದು ತಾಲೂಕಲ್ಲಿ ಆವ್ರೇಜ್ 15ರಿಂದ 18,000 ಜನ ಸಿಲಿಂಡರ್ಗಳನ್ನು ಏನು ತಗೊಳ್ತಾ ಇದ್ದಾರೆ, ಅವರು ವರ್ಷಕ್ಕೆ ತಿಂಗಳಿಗೆ 1 ಸಿಲಿಂಡರ್ನಂತೆ 11 ಸಿಲಿಂಡರ್ ಇದೆ. ಅದರಲ್ಲಿ ಕೆಲವರು ತಗೊಳ್ಳದೇ ಇರೋವಂಥವ್ರು ಇದ್ದಾರೆ, ತಗೊಳ್ಳೋರು ಅಂಥವ್ರಿದ್ದಾರೆ. ಈಗ ಅದನ್ನೆಲ್ಲ ನಾವು ಪರಾಮರ್ಶೆ ಮಾಡಿ ಒಂದು ಗೈಡ್ಲೈನ್ಸನ್ನು, ಯಾವುದೇ ಅಭಾವರಹಿತವಾಗಿ ಗೈಡ್ಲೈನ್ಸನ್ನು, ಹೇಗೆ ಇದನ್ನು ಸಮರ್ಪಕವಾಗಿ ವಿತರಣಾ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕು ಅನ್ನೋ ಸೂಚನೆಯನ್ನು ನಾವು ಇವತ್ತು ಕೊಡ್ತೀವಿ. ತಮ್ಮ ಮೂಲಕ ನಾನು ಮತ್ತೊಮ್ಮೆ ಮನವಿ ಮಾಡ್ತಕ್ಕಂಥದ್ದು, ಇದು ಗೃಹ ಬಳಕೆಯ ಸಿಲಿಂಡರ್. ಈ ಸಿಲಿಂಡರನ್ನು ಅನಧಿಕೃತವಾಗಿ ವಾಣಿಜ್ಯ ಉದ್ದೇಶಗಳಿಗೆ ಬಳಸೋದನ್ನು ನಿಷೇಧಿಸಲಾಗಿದೆ. ನಂಬರ್ 1. ನಿಷೇಧಿಸೋದ್ರ ಜೊತೆಗೆ ಯಾರಾದರೂ ಗೃಹ ಬಳಕೆ ಸಿಲಿಂಡರ್ನ ಬಳಸಿ ವಾಣಿಜ್ಯ ಸಿಲಿಂಡರ್ಗಳಿಗೆ ಅನಧಿಕೃತವಾಗಿ ತುಂಬತಕ್ಕಂಥದ್ದು, ರೀಫಿಲ್ ಮಾಡ್ತಕ್ಕಂಥದ್ದು ಅಥವಾ ಬಳಸ್ತಕ್ಕಂಥದ್ದು, ವೈಲೇಷನ್ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಭಾಳ ಗಂಭೀರ ಸ್ವರೂಪದ ಅಪರಾಧ ಆಗ್ತದೆ. ಈಗಾಗಲೇ ನಾನು ಅದಕ್ಕೆ ಏನು ಶಿಕ್ಷೆ ಇದೆ, ಏನು ಪ್ರಮಾಣ ಇದೆ ಅನ್ನೋದನ್ನು ಹೇಳಿದ್ದೀನಿ. ಇದೆಲ್ಲದರ ಜೊತೆ
ಶಾಶ್ವತವಾಗಿ ಯಾರು ಮಂಜೂರಿದಾರರಿದ್ದಾರೆ, ಗೃಹ ಬಳಕೆ ಸಿಲಿಂಡರ್ ಮಂಜೂರಿದಾರರು, ಅವರನ್ನ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡ್ತೀವಿ. ಅವರ ಮಂಜೂರಾತಿಯನ್ನು ಕ್ಯಾನ್ಸಲ್ ಮಾಡ್ತೀವಿ. ಒನ್ಸ್ ಮಂಜೂರಾತಿ ಕ್ಯಾನ್ಸಲ್ ಮಾಡಿದ್ರೆ ಒಂದು ಕಠಿಣ ಕ್ರಮ ಆಗುತ್ತೆ, ಜೊತೆಗೆ ಅವರು ಶಾಶ್ವತವಾಗಿ ಸಿಲಿಂಡರ್ನ ಹೋಲ್ಡರ್ ಆಗಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ EC ಆ್ಯಕ್ಟ್ಗಳಲ್ಲಿ ಈಗಾಗಲೇ ಪ್ರಕರಣಗಳನ್ನು ಹಿಂದೆಯಿಂದನೂ ನಮ್ಮ ಹತ್ರ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಎಲ್ಲಿ ಈ ಥರ ಡಿವಿಯೇಷನ್ ಇದೆ ಅಂಥದ್ದು ಜಿಲ್ಲಾ ದಂಡಾಧಿಕಾರಿಗಳ ನ್ಯಾಯಾಲಯದಲ್ಲಿ ಪ್ರಕರಣಗಳು ನಡೀತಾ ಇದ್ದಾವೆ. ಅದನ್ನು ಕೂಡ ಇವತ್ತು ತಹಸೀಲ್ದಾರ್ಗಳಿಗೆ ನಾವು ಸ್ಟ್ರಿಕ್ಟ್ ಸೂಚನೆಯನ್ನು ಕೊಡ್ತೀವಿ. ಆ ಥರದ್ದು ಯಾವುದು ಡೈವರ್ಷನ್ಗೆ ಅವಕಾಶ ಇಲ್ಲ ಅಂತೇಳಿ. ಮತ್ತು ವಿಶೇಷ ಅವಕಾಶ ಏನು ಅಂದರೆ, ಎನಿ ಪ್ರಿಮೈಸಿಸ್ ಆನ್ ಕಂಪ್ಲೇಂಟ್ ತಹಸೀಲ್ದಾರ್ ಅವರು, ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರಿಗಿಂತ ಹೆಚ್ಚಿನ ಶ್ರೇಣಿ ಇರ್ತಕ್ಕಂಥ ಅಧಿಕಾರಿಗಳು ಮತ್ತು ನಮ್ಮ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈನವ್ರಿಗೆ ಕಾಯ್ದೆ ಸ್ವತಂತ್ರವಾದಂಥ ಸರ್ಚ್ ಆ್ಯಂಡ್ ಸೀಜರ್ಗೆ ಅವಕಾಶವನ್ನು ಕೊಟ್ಟಿದೆ. ಸೊ ಹಾಗಾಗಿ ನಾಗರಿಕರಿಗೂ ನಾನು ವಿನಂತಿ ಮಾಡ್ತೀನಿ, ಆ ಥರ ಎಲ್ಲಾದರೂ ಡಿವಿಯೇಷನ್ ಕಂಡು ಬಂದರೆ ವಾಣಿಜ್ಯ ವ್ಯವಸ್ಥೆಗಳು, ಹೋಟೆಲ್ಗಳು, ಬೇರೆ ಬೇರೆ ಕಡೆಗಳಲ್ಲಿ ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ಎಲ್ಲ ಕಡೆನೂ ನಿಷೇಧ ಇರೋದ್ರಿಂದ ಅಲ್ಲೇನಾದರೂ ಬಳಸಿದ್ರೆ ಅಂಥದನ್ನು ತತ್ಕ್ಷಣ ನಮ್ಮ ಅಧಿಕಾರಿಗಳ ಗಮನಕ್ಕೆ ನಾಗರಿಕರು ತರಬೇಕು. ಅದರಿಂದ ನಾಗರಿಕರಿಗೆ ಗಟ್ಟಿಗೊಳಿಸುವಂಥ, ಅವರಿಗೆ ಅವರ ವ್ಯವಸ್ಥೆಯನ್ನು ನಾವು ಗಟ್ಟಿಗೊಳಿಸುವಂಥ ಕೆಲಸ ಆಗುತ್ತೆ. ಸೊ ಹಾಗಾಗಿ ನೋಡಿ, ಈಗ ಹೋಟೆಲ್ಸ್, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್, ಚೌಲ್ಟ್ರಿ, ಕಮ್ಯುನಿಟಿ ಹಾಲ್, ಪಬ್ ಆ್ಯಂಡ್ ಅದರ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟನ್ನು ನಮ್ಮ ಆಯುಕ್ತರು, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಕನ್ಸ್ಯೂಮರ್ ಅಫೇರ್ಸ್ ಆಯುಕ್ತರು ಏನಿದ್ದಾರೆ, ಕಮಿಷನರ್ ಅವರು ನಿನ್ನೆ ನಿಷೇಧಿಸಿ ಆದೇಶ ಕೂಡ ಹೊರಡಿಸಿದ್ದಾರೆ. ಇಲ್ಲೆಲ್ಲೂ ಕೂಡ ಬಳಸೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಗೃಹ ಬಳಕೆ LPG ಸಿಲಿಂಡರನ್ನು ಗೃಹ ಬಳಕೆಗೆ ಮಾತ್ರ ಬಳಸಬೇಕು. ನಾಗರಿಕರಿಗೆ ನಾವು ಸದಾ ಅವರಿಗೆ ಸೇವೆ ಕೊಡಲಿಕ್ಕೆ ಜಿಲ್ಲಾಡಳಿತ ಮತ್ತು ನಮ್ಮೆಲ್ಲ ಡಿಸ್ಟ್ರಿಬ್ಯೂಟರ್ಸು ಸನ್ನದ್ಧರಾಗಿದ್ದಾರೆ. ಇದನ್ನು ನಾನಾಗಲೇ ಹೇಳಿದಂತೆ ಜಂಟಿಯಾಗಿ ನಮ್ಮ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್, ತಾಲೂಕು ದಂಡಾಧಿಕಾರಿಗಳು ಹಾಗೂ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇಲಾಖೆ ನಾವೆಲ್ಲ ಕೂಡ ಒಂದು ತಂಡವಾಗಿ ಕೆಲಸ ಮಾಡುವಂಥ ನಿರ್ಣಯ ಈಗಾಗಲೇ ತಗೊಂಡಿದ್ದೀವಿ. ಮತ್ತು ಇವತ್ತು ಕೂಡ ಸಭೆಯಲ್ಲಿ ಅದ್ರ ಬಗ್ಗೆ ನಾನು ಸೂಚನೆಯನ್ನು ಕೊಡ್ತೀನಿ. ಸೊ ಈ ವಿಷಯವನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಏನಂದರೆ, ಅಯ್ಯೋ ಸಿಲಿಂಡರ್ ಸಿಗಲ್ವಂತೆ, ತಗೊಂಡು ನಾವು ಇವತ್ತು ಇಟ್ಕೋಬೇಕು, ಈ ಆತಂಕ ಯಾರಿಗೂ ಬೇಡ. 12,000 ಹಿಂದೆ ಯಾವತ್ತೂ ಇಲ್ಲದಷ್ಟು ಹೆಚ್ಚು ಸ್ಟಾಕನ್ನು ಇವತ್ತು ನಾವು ಜಿಲ್ಲೆಯಲ್ಲಿ ಇಟ್ಟಿದ್ದೀವಿ ಪ್ರಸ್ತುತ. ಈಗಾಗಲೇ ನಾನು ಕೂಡ ನೇರವಾಗಿ 3 ಕಂಪನಿಗಳಿಗೆ ಮಾತಾಡಿದ್ದೀನಿ. ಯಾವುದೇ ಡಿಸ್ಟ್ರಿಬ್ಯೂಷನ್ ಕೊರತೆ ಆಗೋದಿಲ್ಲ. ಇವತ್ತು ಡೀಲರ್ಸ್ಗೂ ಕೂಡ ಕರೆಸಿದ್ದೀನಿ. ಅವರಿಂದನೂ ಕೂಡ ಕ್ವಿಕ್ಕಾಗಿ ಇಂಡೆಂಟ್ಗಳನ್ನು ಕಳಿಸಿ ಅವರಿಗೆ ಹೆಚ್ಚು ತರಿಸಿಕೊಡೋ ಅಂಥ ಕೆಲಸನೂ ಕೂಡ ಜಿಲ್ಲಾಡಳಿತ ಮಾಡುತ್ತೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ತಮ್ಮ ಮೂಲಕ ಎಲ್ಲ ನಾಗರಿಕರಿಗೆ ನಾನು ವಿನಂತಿ ಮಾಡ್ತೀನಿ, ಯಾವುದೇ ತಪ್ಪು ಮಾಹಿತಿಗಳಿಗೆ ಕಿವಿಗೊಡಬೇಡಿ. ಇಡೀ ಆಡಳಿತ ವ್ಯವಸ್ಥೆ ನಿಮ್ಮ ಸೇವೆಗೆ, ನಿಮಗೆ ಏನು ಸೌಲಭ್ಯ ಇದೆ ಅದನ್ನು ಒದಗಿಸ್ಲಿಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ತಮ್ಮ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೀನಿ. ಇಲ್ಲ, ಈಗ ನನ್ನ ನ್ಯಾಯಾಲಯದಲ್ಲಿ ಹೇಳಿದ್ದೀನಿ, ಅದನ್ನ ಈಗಾಗಲೇ ಆ ಥರ ಬಳಕೆ ಮಾಡಿದ್ರೆ ಗೃಹ ಬಳಕೆಯ ಸಿಲಿಂಡರ್ಗಳ ಲೈಸೆನ್ಸನ್ನು ಶಾಶ್ವತವಾಗಿ ಬ್ಲ್ಯಾಕ್ ಲಿಸ್ಟ್ ಮಾಡಿ ಅವರ ರದ್ದು ಮಾಡ್ತೀವಿ. ಮುಂದೆ ಅಂಥವರು ಯಾವತ್ತೂ ಕೂಡ ಸಿಲಿಂಡರ್ನ ಸ್ಯಾಂಕ್ಷನ್ನ ತಗೊಳಕ್ಕಾಗೋದಿಲ್ಲ. ಅದು ಒಂದು ಕಡೆ. ಯಾರು ಬಳಕೆ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟಲ್ಲಿ, ಇತರೆ ಕಾಯ್ದೆಗಳಲ್ಲಿ, ನಮ್ಮ ಪೊಲೀಸ್ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ಇತರೆ ಕಾಯ್ದೆಗಳಲ್ಲಿ 7 ವರ್ಷದವರೆಗೆ ಇಂಪ್ರಿಸನ್ಮೆಂಟ್ ಇದೆ, ಕಾರಾಗೃಹ ವಾಸ ಇದೆ. ಆ ಥರ ಡಿವಿಯೇಷನ್ ಮಾಡಿ ಅನಧಿಕೃತವಾಗಿ ಬಳಕೆ ಮಾಡೋದು 1 ವರ್ಷದಿಂದ 7 ವರ್ಷದ ತನಕ ಅವಕಾಶ ಇದೆ. ಸೊ ಇವೆಲ್ಲ ಕಠಿಣವಾದಂಥ ಕಾಯ್ದೆಗಳು. ಹಾಗಾಗಿ ಅರ್ಥ ಮಾಡ್ಕೊಳ್ಬೇಕು, ಆ ಥರದ್ದು ಅವಕಾಶ ಮಾಡಬಾರ್ದು. ಈಗ ನಿನ್ನೆ ಆದೇಶ ಹೊರಡಿಸಿದ್ದಾರೆ. ನಾನು ಅದಕ್ಕೆ ಇವತ್ತು ತಮ್ಮ ಮೂಲಕ ಅಂಥ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳಿಗೆ ಮತ್ತೊಮ್ಮೆ ನಾನು ಹೇಳ್ತೀನಿ, ಹೋಟೆಲ್ಸು, ಬಾರ್ ಆ್ಯಂಡ್ ರೆಸ್ಟೋರೆಂಟು, ಚೌಲ್ಟ್ರಿಗಳು, ಕಮ್ಯುನಿಟಿ ಹಾಲ್ಸು, ಪಬ್ಸು ಆ್ಯಂಡ್ ಅದರ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್, ಇಷ್ಟೂ ಜನರಿಗೆ ಅವಕಾಶ ಇಲ್ಲ. ಅದು ಆದೇಶ ಕೂಡ ತಾವು ಕಾಪಿಗಳನ್ನು ತೆಗೆದುಕೊಳ್ಳಿ. ನಮ್ಮ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ರಕ್ಷಣೆ ಇಲಾಖೆಯ ಆಯುಕ್ತರೇನಿದ್ದಾರೆ, ಆಯುಕ್ತರು ಈಗಾಗಲೇ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಆದೇಶದ ಕಾಪಿಯನ್ನು ತಗೊಳ್ಳಿ. ಮತ್ತು ತಮ್ಮ ಮೂಲಕ ಅಂಥ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಗಳು ಪರ್ಯಾಯ ವ್ಯವಸ್ಥೆಯನ್ನು ಅವ್ರು ಮಾಡ್ಕೊಳ್ಬೇಕಾಗುತ್ತೆ. ಅವರು ಇಲ್ಲ, ಎಲ್ಲ ನಮ್ಮ ತಾಲೂಕು ಕಚೇರಿಯ ತಾಲೂಕು ದಂಡಾಧಿಕಾರಿಗಳೇನಿದ್ದಾರೆ ಅವರ ಕಚೇರಿಗಳಲ್ಲಿ ಕುಂದುಕೊರತೆ ವಿಭಾಗ ಇದೆ. ಪೊಲೀಸ್ ಸ್ಟೇಷನ್ಗಳಿಗೂ ಕೂಡ ನೇರವಾಗಿ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಪೊಲೀಸ್ ಇಲಾಖೆಯ ನಂಬರ್ ಕೂಡ ಇದೆ. ಎಲ್ಲೇ ಕೊಟ್ಟರು ಕೂಡ ನೇತೃತ್ವವನ್ನು ದಂಡಾಧಿಕಾರಿಗಳು ವಹಿಸಿ ಸಹಯೋಗದಲ್ಲಿ ಜಂಟಿ ಆಪರೇಷನ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು, ತಹಸೀಲ್ದಾರ್ ಅವರು, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇನ್ಸ್ಪೆಕ್ಟರ್ ಅವರು ಎಲ್ಲ ಸೇರಿ ಅದ್ರ ಮೇಲೆ ಕ್ರಮ ತಗೊಳ್ತಾರೆ. ಎನಿ ಪಾಯಿಂಟ್ ಆಫ್ ಟೈಮ್ ನಮಗೆ 10,000ದಿಂದ 11,000 ಸ್ಟಾಕ್ ಇರಬೇಕು.
ನಾವು ಇವತ್ತು ಜಾಸ್ತಿ ಇದ್ದೀವಿ. ಅದು ಆ ಥರ ಇಲ್ಲ, ನಿರಂತರವಾಗಿ ಅದು ಸೈಕಲ್. ಈಗ ನಾನು ಇವತ್ತು ತಗೊಂಡ್ರೆ ಪಕ್ಕದ ಮನೆಯವ್ರಿಗೆ ಇನ್ನೂ 10 ದಿನ ಬಿಟ್ಟು ಅವ್ರದ್ದು ಕ್ಯೂ ಬರುತ್ತೆ. ಅಂದರೆ 1 ತಿಂಗಳು ಅವ್ರು ತಗೊಳ್ಳೋ ಡೇಟಿಂದ 1 ತಿಂಗಳಿಗೆ 1 ಸಿಲಿಂಡ್ರು ಅನ್ನೋದು ನಮ್ಮ ವಾಡಿಕೆಯಲ್ಲಿ ಇರ್ತಕ್ಕಂಥದ್ದು. ಇದ್ರ ಜೊತೆಗೆ ಸ್ಯಾಂಕ್ಷನ್ ಆಗಿರೋ ಎಲ್ಲರೂ ಕೂಡ ತಗೊಳ್ಳೋದಿಲ್ಲ. ಕೆಲವರು ಮನೆಗಳನ್ನು ಶಿಫ್ಟ್ ಮಾಡಿರ್ತಾರೆ, ಕೆಲವರು 3 ತಿಂಗಳಿಗೆ 2 ತಿಂಗಳಿಗೊಮ್ಮೆ, ಒಬ್ಬರು ಇಬ್ಬರು ಇರೋವಂಥವ್ರ ಮನೆಯಲ್ಲಿ 6 ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ತಗೊಳ್ತಾ ಇರ್ತಾರೆ. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು 1 ತಿಂಗಳಿಗೆ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಯಾವುದೇ ಸಂದರ್ಭದಲ್ಲಿ ನಮ್ಗೆ 10,000 ಸಿಲಿಂಡರ್ ಸ್ಟಾಕ್ ಇರಬೇಕು ಅನ್ನೋದಿದ್ರು ಕೂಡ ಇವತ್ತು 12,203 ಸ್ಟಾಕ್ ಇಟ್ಟಿದ್ದೀವಿ. ಇನ್ನೂ ಕೂಡ ಇಂಡೆಂಟ್ ಹೋಗಿದೆ. ಇವತ್ತು ಬೆಳಗ್ಗೆ ಶಿಡ್ಲಘಟ್ಟ ಹೋಗಿದ್ದೆ. ಶಿಡ್ಲಘಟ್ಟದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಗ್ಯಾಸ್ ಏಜೆನ್ಸಿಯವ್ರಿಗೆ 500 ಡೆಲಿವರಿ ಆಗಿದೆ. ಅವರು ಇಂಡೆಂಟ್ ಹಾಕಿದ್ದಾರೆ. ಅಡಿಷನಲ್ ಇಂಡೆಂಟ್ಗೂ ಕೂಡ ನಾಳೆ ನಾಡಿದ್ರಲ್ಲಿ ಮತ್ತೆ 2ನೇ ಲೋಡ್ ಬರುತ್ತೆ. ಸೊ ಇದು ನಿರಂತರವಾಗಿ ಬರ್ತಾ ಇರೋವಂಥದ್ದು. ಸರ್ಕಾರ ಕೂಡ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ, ಗ್ರಾಹಕರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಎಲ್ಲ ಉಪಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಇಲಾಖೆ ಕೂಡ, ಅದರಲ್ಲೂ ವಿಶೇಷವಾಗಿ ನಮ್ಮ ಆಹಾರ ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ಸೇವೆಗಳ ಇಲಾಖೆ ಏನಿದೆ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ, ಅವರು ಎಲ್ಲ ಉಪಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಎಲ್ಲ ಡೈರೆಕ್ಷನ್ಸು ಕೂಡ ಕೊಟ್ಟಿದ್ದಾರೆ. ಓಕೆ, ಆಡಳಿತದ ಭಾಗವಾಗಿ ನಮ್ಮೆಲ್ಲರ ಜವಾಬ್ದಾರಿ ನಾಗರಿಕರಿಗೆ ಒಳ್ಳೆ ಸೇವೆ ಸಿಗಬೇಕು ಅಂತೇಳಿ. ಖಂಡಿತವಾಗ್ಲೂ ಆ ಥರದ ಕೊರತೆ ಇದ್ದರೆ ಯಾರಿಗೆ ಗಮನಕ್ಕೆ ತರಬೇಕು, ಅವ್ರಿಗೆ ಗಮನಕ್ಕೆ ತಂದು ಆದಷ್ಟು ಹೆಚ್ಚು ಸಪ್ಲೈಯನ್ನು ಹೆಚ್ಚು ಮಾಡೋದಕ್ಕೆ, ನಮ್ಮ ಜಿಲ್ಲೆಗೆ ಅಧಿಕ ದಾಸ್ತಾನನ್ನು ಹೊಂದಲಿಕ್ಕೆ ಏನು ಕ್ರಮ ತೆಗೆದುಕೊಳ್ಬೇಕು ಆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ಆ ಥರದ್ದು ಯಾವುದಾದ್ರೂ ಇದ್ದರೆ ಪರಿಶೀಲನೆ ಮಾಡೋಕ್ಕೆ ಹೇಳ್ತೀನಿ. ಒನ್ ಆರ್ ಟು ಸ್ಟ್ರೇ ಕೇಸಸ್ ಇರ್ಬೋದು. ಇದು ನಿರಂತರ, ಇವತ್ತು ಅಂತಲ್ಲ, ನಿರಂತರವಾಗಿ ಕೆಲವು ಕಡೆಗಳಲ್ಲಿ ಪೇಮೆಂಟ್ ಇಶ್ಯೂಸ್ ಇರುತ್ತೆ, ಅಲ್ಲಿ ಕ್ರೆಡಿಟ್ ಆಗಿರಲ್ಲ, ಹಂಗಾಗಿ ಅವ್ರು ಸಪ್ಲೈ ಕಳಿಸಿರಲ್ಲ. ಈ ಥರದ್ದೆಲ್ಲ ತಾಂತ್ರಿಕ ಸಮಸ್ಯೆಗಳು ಇರಬಹುದು. ಅದೇನು ಅನ್ನೋದನ್ನು ನಾನು ಪರಿಶೀಲನೆ ಮಾಡಿಸಿ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಬಳಕೆಗೆ ಮಾಡಂಗಿಲ್ಲ. ಅದು ಎಲ್ಲ ಈಗ ಇವತ್ತು ಟೀಮ್ ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಇವತ್ತು ಆಲ್ರೆಡಿ ಆ ಟೀಮ್ ಇದೆ. ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ಗಳ ಅವ್ರದ್ದು, ತಹಸೀಲ್ದಾರ್ ಅವ್ರದ್ದು, ಇನ್ಸ್ಪೆಕ್ಟರ್ ಅವ್ರದ್ದು ಒಂದು ತಂಡನೂ ಇದೆ. ಅವರೆಲ್ಲ ಜಂಟಿಯಾಗಿ ಕ್ರಮಗಳನ್ನು ತೆಗೆದುಕೊಳ್ತಾರೆ. ಇವತ್ತು ಆ ಟೀಮ್ನ ಆಕ್ಟಿವೇಟ್ ಮಾಡ್ತೀವಿ, ನಿರಂತರವಾಗಿ ಆಕ್ಟಿವೇಟ್. ಈಗ ನನ್ನ ಹತ್ರ 25 ಕೇಸ್ ನಡೀತಾ ಇದೆ ಆಲ್ಮೋಸ್ಟ್. ನಮ್ಮ ನ್ಯಾಯಾಲಯದಲ್ಲಿ ಪ್ರತಿ ವಾರ ನಡೀತಾ ಇದೆ. ಪ್ರತಿ ವಾರ ಕೆಲವ್ರದ್ದು ಮಂಜೂರಾತಿನ ಶಾಶ್ವತವಾಗಿ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಈ ಥರ ಪದೇ ಪದೇ ಡಿವಿಯೇಷನ್ ಮಾಡೋವಂಥದ್ದು, ವಾಣಿಜ್ಯ ಉದ್ದೇಶಗಳಿಗೆ ಬಳಸ್ತಕ್ಕಂಥದ್ದು, ಅದ್ರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ. ಆ ಕೆಲಸ ಮುಂದುವರಿಯುತ್ತೆ. ಬಟ್ ಈ ಸಂದರ್ಭದಲ್ಲಿ ಆ ರೀತಿ ಮಾಡಿದ್ರೆ ಕನ್ಫಿಸ್ಕೇಷನ್ ಜೊತೆಗೆ ಇತರೆ ಕಾನೂನಾತ್ಮಕ ಸ್ಟ್ರಿಕ್ಟ್ ಕ್ರಮಗಳನ್ನು ಕೂಡ, ತೀವ್ರ ಕ್ರಮಗಳನ್ನು ಕೂಡ ನಾವು ತೆಗೆದುಕೊಳ್ತೀವಿ. ಅದು ನಮ್ಮ ದೃಷ್ಟಿಗೆ ಏನಾದರೂ ಬಂದು ನಿಮಗೆ ದಾಖಲೆ ಸಮೇತ ವಿಡಿಯೋ ಆಗಲಿ ಚಿತ್ರೀಕರಣ ಆಗಲಿ ಕೊಟ್ಟರೆ ನಾವು ಯಾವ ನಂಬರ್ಗೆ ನಾವು ವಾಟ್ಸಾಪ್ ನಂಬರ್ ಕೊಟ್ಟರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳ ನಂಬರ್ಗಳಲ್ಲಿ ತಾವು ಕೊಡಬಹುದು. ಕುಂದುಕೊರತೆ ನಂಬರ್ಗಳು ತಾಲೂಕು ಆಡಳಿತ, ತಾಲೂಕು ಕಚೇರಿಗೂ ಕೂಡ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿಗೂ ಕೂಡ ಇದೆ. ತಾವು ಎಲ್ಲಿ ಕೊಟ್ಟು ಏನು ಅವೈಲಬಲ್ ನಂಬರ್ ಇದೆ ಆ ನಂಬರ್ಗೆ ತಾವು ಇಲ್ಲ, ಖಂಡಿತ ಆ ಥರ ಮಾಹಿತಿ ಇದ್ರೆ ಕೊಡಿ. ಇವತ್ತು ತಮಗೂ ನಾನು ಮನವಿ ಮಾಡ್ತೀನಿ, ನಾಗರಿಕರಿಗೂ ನಾನು ಮನವಿ ಮಾಡ್ತೀನಿ. ಆ ಥರದ್ದು ಯಾವುದು ಡೈವರ್ಷನ್ ಆಗ್ತಾ ಇದೆ ತಮ್ಮ ಗಮನಗಳಿಗಿದೆ, ಖಂಡಿತವಾಗ್ಲೂ ನಮಗೆ ಮಾಹಿತಿ ಕೊಡಿ. ಯಾವುದೇ ತಾಲೂಕುಗಳಲ್ಲಿ ಮಾಹಿತಿ ಕೊಟ್ಟರು ಕೂಡ ತತ್ಕ್ಷಣ ಅದ್ರ ಮೇಲೆ ನಿರ್ದಾಕ್ಷಿಣ್ಯ ಇನ್ಸ್ಪೆಕ್ಷನ್ ಆಗುತ್ತೆ, ಸರ್ಚ್ ಆಗುತ್ತೆ, ಕ್ರಮ ಆಗುತ್ತೆ. ಓಕೆ, ಅದಕ್ಕೆಲ್ಲರೂ ಸಹಕರಿಸಿ. ಥ್ಯಾಂಕ್ ಯು, ಧನ್ಯವಾದ.